ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಜನಗಳ ಹತ್ರ ಒಂದು ಕನ್ನಡ ಮೂವೀಸ್ಗಳ ಬಗ್ಗೆ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ. ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅಥವಾ ಆನ್ಸರ್ ಮಾಡ್ತಾರಾ ಇಲ್ವಾ ಎಲ್ಲ ನೋಡೋಣ ಒಂದ್ಸಲ ಬನ್ನಿ. ಮೂವೀಸಲ್ಲಿ ಯಾವ ಮೂವಿ ತುಂಬ ಇಷ್ಟ ಆಗಿದೆ? ನಮಗೆ ಪ್ರೇಮ್ ಲೋಕ. ಯಾಕೆ ಆ ಮೂವಿ ಇಷ್ಟ? ಆ ಮೂವಿ ಯಾಕೆ ಇಷ್ಟ ಅಂತಂದ್ರೆ ಈ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ಎಲ್ಲ ನೋಡ್ಬೋದು, ಯಾರಿಗೂ ಬೇಜಾರಾಗಲ್ಲ ಆ ಮೂವಿ. ಅದೇ ನೀವು ಹೇಳ್ತಿರೋದು ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ನೋಡ್ಬೋದು ಅಂತ. ಪ್ಲಸ್ ಪ್ರೇಮಿಗಳು ನೋಡ್ಬೋದು. ಅದರಿಂದನೇ ಆ ಮೂವಿ ತುಂಬಾ ಆರ್ಟ್ಸ್ ಸಾಂಗ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಆ ಮೂವಿ ತುಂಬಾ ಇಷ್ಟ. ಯಾವ ಹೀರೋ ಇಷ್ಟ ನಿಮಗೆ ಕನ್ನಡ ಮೂವೀಸಲ್ಲಿ? ರವಿಚಂದ್ರ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು. ಯಾಕೆ ಇಷ್ಟ ಅವರು? ಅವ್ರಂದ್ರೆ ನಂಗೆ ತುಂಬಾ ಇಷ್ಟ. ಗೈಸ್ ನೋಡಿ, ಇವಾಗ ನಾನು ಆಟೋ ಅಂಕಲ್ ಹತ್ರ ಬಂದಿದ್ದೀನಿ. ಅವ್ರು ಏನಂತ ಆನ್ಸರ್ ಮಾಡ್ತಾರೆ ಅಂತ ನಾನು ಇವಾಗ ಕೇಳ್ತೀನಿ. ಕನ್ನಡ ಮೂವೀಸಲ್ಲಿ ನಿಮಗೆ ಯಾವ ಮೂವೀಸ್ ತುಂಬಾ ಇಷ್ಟ? ಆಮೇಲೆ ಹಳೆ ಪಿಕ್ಚರ್, ರಾಜ್ಕುಮಾರ್ ಪಿಕ್ಚರ್ಗಳೇ. ರಾಜ್ಕುಮಾರ್ ಮೂವೀಸಲ್ಲಿ ಯಾವ ಮೂವಿ ನಿಮಗೆ ತುಂಬಾ ಇಷ್ಟ ಆಗಿರೋದು? ಹಳೆ ಪಿಕ್ಚರ್ ಎಲ್ಲ ಮಯೂರ, ಬಬ್ರುವನ, ಬಾದುರ್ಗಂಡ ಎಲ್ಲ ಹಳೆ ಫಿಲ್ಮ್ ಎಲ್ಲ ರಿಗಾಡು ಚೆನ್ನಾಗಿದೆ. ಹೌದಾ, ಓಕೆ. ಅಂಕಲ್ ನಿಮಗೆ ಯಾವ ಮೂವಿ ಇಷ್ಟ? ನಮಗೆ ಶಬ್ದಾವಧಿ ಇಷ್ಟ. ಯಾಕೆ ಆ ಮೂವಿ ಇಷ್ಟ ನಿಮಗೆ? ತುಂಬಾ ಇಂಟ್ರೆಸ್ಟ್ ಆಗಿದೆ, ಸ್ಟೋರಿ ಇದೆ, ಚೆನ್ನಾಗಿದೆ, ಎಲ್ಲ ತಿಳ್ಕೊಳ್ಳೋಷ್ಟು ಜನಕ್ಕೆ ಸ್ಟೋರಿ ಇದೆ. ನಿಮ್ಮ ಲೈಫ್ ಚೇಂಜ್ ಮಾಡಿರೋಂಥ ಮೂವಿ ಯಾವುದು? ಲೈಫ್ ಚೇಂಜ್ ಏನಿಲ್ಲ, ನಮ್ದು ಹಂಗೆ ಇದೆ, ಲೈಫಲ್ಲಿ ಹಂಗೆ ಇದೆ, ಚೇಂಜ್ ಏನಿಲ್ಲ. ಒಟ್ಟ ಲೈಫ್ ರಾಜ್ಕುಮಾರ್ ಪಿಕ್ಚರ್, ಹಳೆ ಪಿಕ್ಚರ್ ಎಲ್ಲ ನಮ್ಗೆ ಇಷ್ಟ ಆಗಿದೆ. ಓಕೆ, ಹಿಂಗೆ ಕನ್ನಡ ಮೂವೀಸಿಗೆ ಸಪೋರ್ಟ್ ಮಾಡ್ತೀರಿ ಅಂಕಲ್? ಎಲ್ಲ ಮೂವೀಸು ನೋಡಿ, ರಾಜ್ಕುಮಾರ್ ಎಲ್ಲಾರ್ದು. ಇವಾಗ ಯಾವ ಮೂವಿ ನಿಮಗೆ ಇಷ್ಟ ಆಗಿಲ್ಲ? ರಾಜ್ಕುಮಾರ್ ಒಂದು ಸ್ವಲ್ಪ ಇದ್ದು, ರಾಜ್ಕುಮಾರ್ ಪುನೀತ್ ಎಲ್ಲ ಚೆನ್ನಾಗಿದ್ದು. ಇವಾಗ ಪುನೀತ್ ಹೋದ್ಮೇಲೆ ಇನ್ಯಾರು ಪಿಕ್ಚರ್ ಇಲ್ಲ. ಸಾರಿ ಗಾಯ್ಸ್, ನಾನಿವತ್ತು ಯಾವ ಥರ ಇಂಟರ್ವ್ಯೂ ಮಾಡೋಕ್ಕಾಗಲಿಲ್ಲ. 3 ಜನ ರೆಸ್ಪಾನ್ಸ್ ಮಾಡಿದ್ದು ನನಗೆ. ರೀಸನ್ ಏನಂದರೆ ಕನ್ನಡ ಮೂವೀಸ್ ಯಾರು ನೋಡ್ತಾರೆ, ಈಗ ಮಾಡೋ ಮೂವೀಸಲ್ಲಿ ಯಾವ ಮೂವೀಸ್ ಚೆನ್ನಾಗಿದೆ, ಫ್ಯಾಮಿಲಿ ನೋಡೋ ಥರ ಯಾವುದಿದೆ ಅಂತ ತುಂಬ ಕ್ವಶನ್ಸ್ ಮಾಡಿದ್ರು. ನಮಗೆ ಅದಕ್ಕೆ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಜಸ್ಟ್ ಇಂಟರ್ವ್ಯೂ ಮಾಡ್ತೀನಿ ಮೂವೀಸ್ ಬಗ್ಗೆ ಅಂತ ಅಂದಿದ ತಕ್ಷಣ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ. ನಾವು ಮೂವೀಸ್ ನೋಡಲ್ಲ, ಹೋಗಿ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಬೇರೆ ವಿಷಯ ತೊಗೊಂಡು, ಬೇರೆ ಟಾಪಿಕ್ ತೊಗೊಂಡು ಬರ್ತೀನಿ. ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಷ್ಟೇ.